ಕನ್ನಡದ ದಿಗ್ಗಜ ಸಾಹಿತಿ ಎಸ್.ಎಲ್. ಭೈರಪ್ಪ ಅವರು ಸೆಪ್ಟೆಂಬರ್ 24ರಂದು ಬೆಂಗಳೂರಿನಲ್ಲಿ 94ನೇ ವಯಸ್ಸಿನಲ್ಲಿ ಅಗಲಿದ್ದಾರೆ. ಭಾರತದ ಅತ್ಯಂತ ಪ್ರಭಾವಶಾಲಿ ಕಾದಂಬರಿಕಾರರಲ್ಲಿ ಒಬ್ಬರಾಗಿದ್ದ ಭೈರಪ್ಪನವರು ವಂಶವೃಕ್ಷ, ಪರ್ವ, ತಂತು ಮುಂತಾದ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ದಶಕಗಳ ಕಾಲ ಶ್ರೀಮಂತಗೊಳಿಸಿದವರು. ಪದ್ಮಶ್ರೀ, ಪದ್ಮಭೂಷಣ ಮತ್ತು ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಸೇರಿದಂತೆ ಅನೇಕ ಗೌರವಗಳನ್ನು ಪಡೆದ ಅವರು ಕನ್ನಡ ಓದುಗರ ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುವ ಸಾಹಿತ್ಯ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ. ಆರಂಭಿಕ ಜೀವನ ಹಾಗೂ ವಿದ್ಯಾಭ್ಯಾಸ. ಎಸ್.ಎಲ್. ಭೈರಪ್ಪ ಅವರು 1931ರ ಆಗಸ್ಟ್ 21ರಂದು ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನ ಸಂತೀಶ್ವರ ಗ್ರಾಮದಲ್ಲಿ ಜನಿಸಿದರು. ಬಾಲ್ಯದಲ್ಲೇ ತಾಯಿ ಮತ್ತು ಸಹೋದರರನ್ನು ಕಳೆದುಕೊಂಡ ಅವರು ವಿದ್ಯಾಭ್ಯಾಸಕ್ಕಾಗಿ ವಿವಿಧ ಕೆಲಸಗಳನ್ನು ಮಾಡಿದರು. ಬಾಲ್ಯದಲ್ಲಿ ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಬರಹಗಳು ಅವರಿಗೆ ಪ್ರಭಾವ ಬೀರಿದವು. ಮೂಲ ಶಿಕ್ಷಣವನ್ನು ಚನ್ನರಾಯಪಟ್ಟಣದಲ್ಲಿ ಮುಗಿಸಿದ ಭೈರಪ್ಪ ನಂತರ ಮೈಸೂರಿಗೆ ತೆರಳಿ ಓದು ಮುಂದುವರಿಸಿದರು. ಮಧ್ಯದಲ್ಲಿ ಶಾಲೆಯನ್ನು ಬಿಟ್ಟು 1 ವರ್ಷ ಸಂಚರಿಸಿ ಮುಂಬೈಗೆ ಹೋಗಿ ರೈಲು ಮತ್ತು ಅಲ್ಲಿರುವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿ ಮತ್ತು ಸನ್ಯಾಸಿಗಳೊಂದಿಗೆ ಸೇರಿ ಆತ್ಮಶಾಂತಿಯ ಹುಡುಕಾಟದಲ್ಲೂ ತೊಡಗಿಕೊಂಡರು. ಬಳಿಕ ಮೈಸೂರಿಗೆ ಮರಳಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದರು. ಭೈರಪ್ಪನವರು ಚನ್ನರಾಯಪಟ್ಟಣದ ನವೋದಯ ಹೈಸ್ಕೂಲ್ ಮತ್ತು ಮೈಸೂರಿನ ಶಾರದಾ ವಿಲಾಸ್ ಹೈಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ BA ಆನರ್ಸ್ ಮುಗಿಸಿ MA ಪದವಿಯನ್ನು ಪಡೆದ ಅವರು ಚಿನ್ನದ ಪದಕವನ್ನು ಸಹ ಪಡೆದರು. ನಂತರ ಬರೋಡಾದ ಮಹಾರಾಜ ಸಾಯಾಜಿರಾವ್ ವಿಶ್ವವಿದ್ಯಾಲಯದಿಂದ ಸತ್ಯ ಮತ್ತು ಸೌಂದರ್ಯ ವಿಷಯದಲ್ಲಿ PhD ಪಡೆದರು. ವೃತ್ತಿ ಜೀವನ. ಎಸ್.ಎಲ್. ಭೈರಪ್ಪನವರು ಹುಬ್ಳಿಯ ಶ್ರೀ ಕಾಡಸಿದ್ದೇಶ್ವರ ಕಾಲೇಜು, ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯ, ದೆಹಲಿಯ NCERT ಮತ್ತು ಮೈಸೂರಿನ ರೀಜನಲ್ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ತರ್ಕಶಾಸ್ತ್ರ ಮತ್ತು ಮನೋವಿಜ್ಞಾನ ಉಪನ್ಯಾಸಕರಾಗಿದ್ದರು. 1991ರಲ್ಲಿ ನಿವೃತ್ತರಾದರು. ಭೈರಪ್ಪನವರ ಪ್ರಮುಖ ಕೃತಿಗಳು. ಭೈರಪ್ಪನವರು ಅವರ ಸಾಹಿತ್ಯ ಪ್ರಯಾಣವು 1958ರಲ್ಲಿ ಪ್ರಕಟವಾದ ಭೀಮಕಾಯ ಕಾದಂಬರಿಯಿಂದ ಪ್ರಾರಂಭವಾಗಿ 50 ವರ್ಷಕ್ಕೂ ಹೆಚ್ಚು ಕಾಲ 24 ಕಾದಂಬರಿಗಳನ್ನು ರಚಿಸಿದ್ದಾರೆ. ವಂಶವೃಕ್ಷ, ತಬ್ಬಳಿಯು ನೀನೆಡೆ ಮಗನೆ, ಮತದಾನ, ನಾಯಿ ನೆರಳು ಮುಂತಾದ ಕಾದಂಬರಿಗಳನ್ನು ಚಿತ್ರರಂಗಕ್ಕೆ ತರುವ ಮೂಲಕ ಸಿಕ್ಕ ಪ್ರಶಂಸೆ ಕೂಡ ಪಡೆದಿದ್ದಾರೆ. ವಂಶವೃಕ್ಷ 1962ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಧಾತು 1975ರಲ್ಲಿ ಕನ್ನಡ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಅತ್ಯಂತ ಪ್ರಶಂಸನೀಯ ಕಾದಂಬರಿ ಪರ್ವ ಮಹಾಭಾರತದ ಸಾಮಾಜಿಕ ಸೌಂದರ್ಯ, ಮೌಲ್ಯಗಳು ಮತ್ತು ಮಾನವ ಸಾವಿನ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತದೆ. 1993ರಲ್ಲಿ ಪ್ರಕಟವಾದ ತಂತು ಕಾದಂಬರಿಯು ಮಾನವ ಭಾವನೆಗಳ ಸಂಪರ್ಕವನ್ನು ಕುರಿತಾದ ಕಥನವನ್ನು ನೀಡಿತು ಮತ್ತು 2010ರಲ್ಲಿ ಇಂಗ್ಲಿಷ್ಗೆ ಅನುವಾದ ಕೂಡ ಆಯಿತು. 1998ರಲ್ಲಿ ಸಾರ್ಟ್ ಪ್ರಕಟವಾಯಿತು. ಇತ್ತೀಚೆಗೆ ವಂಶವೃಕ್ಷನ ಇಂಗ್ಲಿಷ್ ಅನುವಾದ CN ಕೂಡ ಬಿಡುಗಡೆಯಾಗಿದೆ. ಭೈರಪ್ಪನವರ ಕೃತಿಗಳು ಕನ್ನಡ, ಇಂಗ್ಲಿಷ್, ಹಿಂದಿ ಮತ್ತು ಸಂಸ್ಕೃತದಲ್ಲಿ ಪ್ರಕಟಗೊಂಡಿದ್ದು ಭಾರತೀಯ ಅಧ್ಯಯನ ಮತ್ತು ಪಾಶ್ಚಾತ್ಯ ತತ್ವಶಾಸ್ತ್ರ ಕೋರ್ಸ್ಗಳಲ್ಲಿ ಓದಿಸಲಾಗುತ್ತಿದೆ. ಅವರು ತಮ್ಮ ಪತ್ನಿಯೊಂದಿಗೆ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದರು ಮತ್ತು 2 ಮಕ್ಕಳು ಕೂಡ ಇದ್ದಾರೆ. ಜನಪ್ರಿಯತೆ. ಭೈರಪ್ಪನವರ ಬಹಳಷ್ಟು ಕಾದಂಬರಿಗಳು ಇಂಗ್ಲಿಷ್ ಸೇರಿದಂತೆ ಹಲವು ಭಾರತೀಯ ಭಾಷೆಗಳಿಗೆ ಅನುವಾದಗೊಂಡಿವೆ. ಕಳೆದ 25 ವರ್ಷಗಳಿಂದ ಕನ್ನಡದಲ್ಲಿ ಅವರ ಪುಸ್ತಕಗಳು ಉತ್ತಮವಾಗಿ ಮಾರಾಟವಾಗುತ್ತಿದ್ದು, ಇಂಗ್ಲಿಷ್ ಅನುವಾದಗಳ ಜೊತೆಗೆ ಹಿಂದಿ ಮತ್ತು ಮರಾಠಿ ಅನುವಾದಗಳು ಕೂಡ ಉತ್ತಮ ಮಾರಾಟವನ್ನು ಸಾಧಿಸಿದ್ದವು. 2014ರಲ್ಲಿ ಯಾನ ಮತ್ತು 2017ರಲ್ಲಿ ಉತ್ತರಕಾಂಡ ಪ್ರಕಟವಾಯಿತು. ಭೈರಪ್ಪನವರು ತಮ್ಮ ಕೊನೆಯ ಕಾದಂಬರಿಯಾಗಿ ಉತ್ತರಕಾಂಡವನ್ನು ಘೋಷಿಸಿದ್ದರು. ಅವರ ಎಲ್ಲಾ ಕಾದಂಬರಿಗಳು ಬೆಂಗಳೂರಿನ ಸಾಹಿತ್ಯ ಭಂಡಾರದಿಂದ ಪ್ರಕಟವಾಗಿವೆ. ವಿವಾದಗಳು. ಭೈರಪ್ಪನವರ ಕಾದಂಬರಿಗಳು ಸಂವೇದನಶೀಲ ವಿಷಯಗಳು ಒಳಗೊಂಡಂತೆ ಹಲವಾರು ವಾದ ವಿವಾದಗಳ ಕೇಂದ್ರ ಬಿಂದುವಾಗಿದ್ದವು. ಆವರಣ, ವಂಶವೃಕ್ಷ, ತಬ್ಬಳಿಯು ನೀನೆಡೆ ಮಗನೆ, ಪರ್ವ, ಸಾರ್ಥ ಮುಂತಾದ ಕೃತಿಗಳು ಐತಿಹಾಸಿಕ ಮತ್ತು ತತ್ವಶಾಸ್ತ್ರೀಯ ವಿಷಯಗಳ ಒಳಗೊಂಡಿದ್ದು ವಿಮರ್ಶಕರಿಂದ ಚರ್ಚೆಗೆ ಕಾರಣವಾಯಿತು. ಭೈರಪ್ಪನವರು ಆವರಣ ಕಾದಂಬರಿಯಲ್ಲಿ ಟಿಪ್ಪು ಸುಲ್ತಾನನ ಬಗ್ಗೆ ತಮ್ಮ ನೋಟವನ್ನು ಪ್ರಸ್ತಾಪಿಸಿ ವಿವಾದವನ್ನು ಉಂಟು ಮಾಡಿದ್ದರು. UR ಅನಂತಮೂರ್ತಿ ಮತ್ತು ಗಿರೀಶ್ ಕಾರ್ನಾಡ್ ಸೇರಿದಂತೆ ಕೆಲ ಪ್ರಮುಖ ವಿಮರ್ಶಕರಿಂದ ಟೀಕೆಗಳಿಗೂ ಕೂಡ ಸಿಲುಕಿದರು. ಭೈರಪ್ಪನವರು ತಮ್ಮ ಕೃತಿಯ ಉದ್ದೇಶವು ಸತ್ಯದ ಹುಡುಕಾಟವಾಗಿದೆ ಎಂದು ಸ್ಪಷ್ಟಪಡಿಸಿದ್ದರು. ಪ್ರಶಸ್ತಿಗಳು. ಎಸ್.ಎಲ್. ಭೈರಪ್ಪನವರಿಗೆ ಜೀವನ ಕಾಲದಲ್ಲಿ ಅನೇಕ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಗಳು ದೊರಕಿದವು. ಅವರು ಪದ್ಮಭೂಷಣ 2023ರಲ್ಲಿ, ಪದ್ಮಶ್ರೀ 2016ರಲ್ಲಿ, ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ 2015ರಲ್ಲಿ, ಸರಸ್ವತಿ ಸನ್ಮಾನ್ 2011ರಲ್ಲಿ ಸೇರಿದಂತೆ ಹಲವು ಪ್ರಮುಖ ರಾಷ್ಟ್ರೀಯ ಗೌರವಗಳನ್ನು ಪಡೆದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಪಂಪ, ಬೇಂದ್ರೆ ಮತ್ತು ಹಲವಾರು ಮಾನ್ಯತೆ ಪದಕಗಳೊಂದಿಗೆ ಅವರು ಕೇಂದ್ರ ಮತ್ತು ಸ್ಥಳೀಯ ವಿಶ್ವವಿದ್ಯಾಲಯಗಳಿಂದ ಗೌರವ ಡಾಕ್ಟರೇಟ್ಗಳನ್ನು ಹೊಂದಿದ್ದಾರೆ.
1966ರಲ್ಲಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಭೈರಪ್ಪನವರು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಶಾಶ್ವತ ಪದಚಿಹ್ನೆಯನ್ನು ತಾಳಿದ್ದಾರೆ. ಅಂತಿಮ ನಮನ. ಕನ್ನಡ ಸಾಹಿತ್ಯದ ದಿಗ್ಗಜ, ತಮ್ಮ ವಿಶಿಷ್ಟ ಚಿಂತನೆಗಳು ಮತ್ತು ಅಮೋಘ ಸಾಹಿತ್ಯದಿಂದ ಎಲ್ಲರ ಮನಸ್ಸುಗಳನ್ನು ಸ್ಪರ್ಶಿಸಿದ ಎಸ್.ಎಲ್. ಭೈರಪ್ಪನವರು 24 ಸೆಪ್ಟೆಂಬರ್ 2025ರಂದು 94ನೇ ವಯಸ್ಸಿನಲ್ಲಿ ನಿಧನರಾಗಿದ್ದಾರೆ. ಅಗಾಧ ಸಾಹಿತ್ಯ ಪರಂಪರೆ, ತತ್ವಚಿಂತನೆ ಮತ್ತು ಕಥನಾ ಶೈಲಿ ಎಂದೆಂದಿಗೂ ಕನ್ನಡ ಸಾಹಿತ್ಯ ಲೋಕದಲ್ಲಿ ಬೆಳಕಾಗಿರುತ್ತದೆ. ಭೈರಪ್ಪನವರ ಸ್ಮರಣೆ ಸಾಹಿತ್ಯ ಪ್ರಿಯರ ಹೃದಯಗಳಲ್ಲಿ ಶಾಶ್ವತವಾಗಿರಲೆಂದು ಹಾರೈಸುತ್ತಾ ಈ ವಿಡಿಯೋವನ್ನು ನಿಮಗೆ ಇಷ್ಟವಾಗಿದ್ದರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ವಿನಂತಿ ಮಾಡಿಕೊಳ್ಳುತ್ತೇನೆ.